ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮಾರ್ಕೆಟ್ ಫ್ರೈಡೆ ಏನಾಗಿತ್ತು ಮತ್ತು ಇವತ್ತು ಏನು ಆಗ್ತೈತಿ ಅಂತ ಹೇಳಿ ನೋಡೋಣ. ಏನಂದ್ರೆ ಫ್ರೈಡೆ 25,565ಗೆ ಕ್ಲೋಸ್ ಆಗಿತ್ತು ಡ್ಯೂ ಟು ಸಮ್ ಪಾಸಿಟಿವ್ ನ್ಯೂಸ್ ಫ್ರಮ್ ದ ಅಮೇರಿಕಾ ಆ್ಯಂಡ್ ಫ್ರಮ್ ಟ್ರಂಪ್. ಆಮೇಲೆ ಏನಾಯ್ತು, ಪಾಸಿಟಿವ್ ಒಳಗೆ ಓಪನ್ ಆಯ್ತು ಮಾರ್ಕೆಟ್. ಆಲ್ಮೋಸ್ಟ್ 120 ಪಾಯಿಂಟ್ಸ್ ಪ್ಲಸ್ ಆಗಿ ಓಪನ್ ಆಯ್ತು. 120 ಪಾಯಿಂಟ್ಸ್ ಪ್ಲಸ್ ಓಪನ್ ಆದ್ಮೇಲೆ 750ಗೆ 25,750ಗೆ ಒಂದು ರೆಸಿಸ್ಟೆನ್ಸ್ ಇತ್ತು. ಆ ರೆಸಿಸ್ಟೆನ್ಸ್ ಅದೇನಾಯ್ತು, ಬ್ರೇಕ್ ಮಾಡಕ್ ಆಗಲಿಲ್ಲ. ಅದರ ಸಂಬಂಧ ಏನಾಯ್ತು, ಮಾರ್ಕೆಟ್ ರಿವರ್ಸ್ ಬಂತು. ರಿವರ್ಸ್ ಬಂದ ತಕ್ಷಣ ನೀವು ಫಿಬ್ ರಿಟ್ರೇಸ್ಮೆಂಟ್ ಏನಾದ್ರು ಯೂಸ್ ಮಾಡಿದ್ರೆ ನೀವು ಇಲ್ಲಿ ಆಲ್ಮೋಸ್ಟ್ 50% ಆಫ್ ದಿಸ್ ಕ್ಯಾಂಡಲ್ ಇಂದ ಆಲ್ಮೋಸ್ಟ್ ನೀವು ಇಲ್ಲಿವರೆಗೂ ಪ್ರಾಫಿಟ್ ಮಾಡ್ಬೋದು. ಅರೌಂಡ್ 10 to 15 to 20 ಪಾಯಿಂಟ್ಸ್ ಆರಾಮ್ ಕ್ಯಾಪ್ಚರ್ ಮಾಡ್ಬೋದು ನೀವು ಯಾವಾಗ ಫಿಬ್ ರಿಟ್ರೇಸ್ಮೆಂಟ್ ಯೂಸ್ ಮಾಡಿದ್ರೆ. ಅದು ಪಕ್ಕಾ ವರ್ಕ್ ಆಗೈತಿ ಯಾವಾಗ, when it is with a large candles. ಓಕೆ, ಇದಾಯ್ತು. ಸಸ್ಟೈನ್ ಆಗಕ್ಕಾಗಲಿಲ್ಲ, ಅದ್ರ ಸಂಬಂಧ ಇಲ್ಲಿ ಕೆಳಗೆ ಬಂತು. ನೀವೇನಾದ್ರೂ ಇಂಡಿಕೇಟರ್ಸ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅಂದ್ರೆ ಇಂಡಿಕೇಟರ್ಸ್, ನೀವು ಮೂವಿಂಗ್ ಎವರೇಜ್ ಇಂಡಿಕೇಟರ್ಸ್ ಏನಾದ್ರು EMA ಯೂಸ್ ಮಾಡತ್ತೀರ ಅಂದ್ರೆ ಫಾರ್ ಇಂಟ್ರಾಡೇ ನೀವು 20 ಹಾಕೋಬೇಕು. 20 ಇಲ್ಲಿ ಲೆಂತ್ 20 ಇದ್ದು ಹಾಕೊಂಡ್ರೆ ಅಂದ್ರೆ ಗೊತ್ತಾಗತ್ತೆ ಮಾರ್ಕೆಟ್ ಎಲ್ಲಿ ಹೋಗತಿ ಅಂತೇಳಿ. ಅದು ಕನ್ಫ್ಯೂಸ್ ಆಯ್ತಂದ್ರೆ ನೀವು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೋಬಹುದು. ಇನಿಷಿಯಲ್ ಆಗಿ 9 ಇರ್ತೈತಿ, ಆಮೇಲೆ 50ಗೆ ಹಾಕೋರು. 50ಗೆ ಸ್ವಲ್ಪ ಇನ್ನೂ ರೆಸಿಸ್ಟೆನ್ಸ್ ಬ್ರೇಕ್ ಆಗೈತಿ, ಬಟ್ ಇನ್ನು ಸಪೋರ್ಟ್ ಲೆವೆಲ್ ತಗೊಂಡ್ ಮೇಲೆ ಹೋಗ್ಬೋದು ಅಂತ ಲಾಂಗ್ ಟರ್ಮಿಗೆ ಅನಿಸ್ತೈತಿ. ಬಟ್ when it is cross over to this market still sustain. ಇದು ನಿಮ್ಗೆ ಏನೋ ಕನ್ಫ್ಯೂಸ್ ಆಗತ್ತಿತ್ತು ಅಂದ್ರೆ ಏನ್ ಮಾಡ್ಬೇಕು, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕರೆಕ್ಟ್ ಆಗಿ ಇಟ್ಕೋಬೇಕು. ಒಂದು ಚಾರ್ಟ್ ಒಳಗೆ ಇದು ನಿಫ್ಟಿ, ಇಲ್ಲಿ ಬ್ಯಾಂಕ್ ನಿಫ್ಟಿ ಹಾಕೋದು ನೋಡೋಣ. ಇಲ್ಲಿ ಬ್ಯಾಂಕ್ ನಿಫ್ಟಿ ಹಾಕೋತೀನಿ. ಇಲ್ಲಿ ನೋಡಿ, ನಿಫ್ಟಿ ಪಾಸಿಟಿವ್ ನೆಗೆಟಿವ್ ಮೂವ್ ಆದ, ಬಟ್ ಓವರ್ ಆಲ್ ಇಟ್ ಈಸ್ ಪಾಸಿಟಿವ್ ಮಾರ್ಕೆಟ್. ಬಟ್ ಬ್ಯಾಂಕ್ ನಿಫ್ಟಿ ಇಟ್ ಈಸ್ ಮೈನಸ್ 60 ಪಾಯಿಂಟ್ಸ್, 65 ಪಾಯಿಂಟ್ಸ್ ಇಂದ ಆಡೋದಲ್ಲ, ಬಟ್ ಇವೊಂದು 60 ಪಾಯಿಂಟ್ಸ್ ಮೈನಸ್ ಐತಿ. ಆಮೇಲೆ ಈ ಫಾರ್ಮೇಶನ್ ಆದಾಗ ಇಲ್ಲಿ ಏನ್ ಹೇಳತೈತಿ, ಇಲ್ಲಿ 50 ಒಂದೊಂದ್ಸಲ ಸೆಲ್ಲರ್ಸ್ ಬಯರ್ಸ್ ನ ಟ್ರ್ಯಾಪ್ ಮಾಡಕ ಹೈ ಇನ್ವೆಸ್ಟರ್ಸ್ ಏನ್ ಮಾಡ್ತಾರ ಅಂತಂದ್ರ ಮಾರ್ಕೆಟ್ ಅನ್ನ ಎರಡು ರಿವರ್ಸ್ ಕಂಡೀಷನ್ ಒಳಗೆ ತಗೊಂಡು ಹೋಗ್ತಾರೆ. ಒಂದು ಬ್ಯಾಂಕ್ ನಿಫ್ಟಿ ಅಂಡ್ ನಿಫ್ಟಿ ಎರಡು ಸೇಮ್ ಡೈರೆಕ್ಷನ್ ಮೂವ್ ಆಗ್ಬೇಕು. ಬಿಕಾಸ್ ನಿಫ್ಟಿ ಒಳಗ ಟಾಪ್ 50 ನಿಫ್ಟಿ 50 ಒಳಗೆ ಏನ್ ಟಾಪ್ 50 ಕಂಪನೀಸ್ ಅದಾವಲ್ಲ, ಅದ್ರ ಟಾಪ್ 50 ಕಂಪನೀಸ್ ಇರುವಂತ ಅದರ ನಿಫ್ಟಿ 15 ಏನ್ ಕಂಟ್ರೋಲ್ ಮಾಡ್ತಾವಲ್ಲ, ICICI ಬ್ಯಾಂಕ್ ಮತ್ತೆ HDFC ಬ್ಯಾಂಕ್, ಅದ ಸೇಮ್ ಬ್ಯಾಂಕ್ ನಿಫ್ಟಿನ ಕಂಟ್ರೋಲ್ ಮಾಡ್ತಾವ. ಸೊ ದಟ್ಸ್ ದ ರೀಸನ್ ಬೋತ್ ಶುಡ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ಅದಕ್ಕೋಸ್ಕರ ಅದರಿಂದನೂ ನೀವು ತಿಳ್ಕೋಬಹುದು. ಈಗ ಮಾರ್ಕೆಟ್ ಸಸ್ಟೈನ್ ಆಗಕ್ ಆಗ್ಲಿಲ್ಲ ಇಲ್ಲಿ, ಅದ್ರ ಸಂಬಂಧ ಒಂದ್ಸಲ ಹೈಯರ್ ಲೋ ಫಾರ್ಮ್ ಮಾಡಿ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಮೇಲ್ ತಗೊಂಡು ಹೋಗಿ ಮಾರ್ಕೆಟ್ ಅರೌಂಡ್ 700 ವರೆಗೂ ಹೋಯ್ತು. ಮತ್ತೆ 691 ಗೆ ಮತ್ತೊಂದು ರೆಸಿಸ್ಟೆನ್ಸ್ ಐತಿ. ಆ ರೆಸಿಸ್ಟೆನ್ಸ್ ಮತ್ತೆ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ಸಾರಿ, 691 ರೆಸಿಸ್ಟೆನ್ಸ್ ಬ್ರೇಕ್ ಮಾಡಕ್ ಆಗ್ಲಿಲ್ಲ, ಅದ್ರ ಸಂಬಂಧ ಡೌನ್ ಬಂತು. ಆಮೇಲೆ ವೆನ್ಎವರ್ ಇಫ್ ಇಟ್ ಈಸ್ ಗ್ಯಾಪ್, ಟು ಫಿಲ್ ದಿಸ್ ಗ್ಯಾಪ್ ಇಟ್ ಶುಡ್ ಕಮ್ ಡೌನ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಯಾಪ್ ಐತಿ. ಇಲ್ಲಿ ಮಾರ್ಕೆಟ್ ಸಡನ್ ಗ್ಯಾಪ್ ಅಪ್ ಆಯ್ತು. ಸಡನ್ ಗ್ಯಾಪ್ ಅಪ್ ಆದ ತಕ್ಷಣ ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಬೇಕಲ್ಲ, ಅದ್ರ ಸಂಬಂಧ ಮಾರ್ಕೆಟ್ ಕೆಳಗೆ ಬಂದೈತಿ. ಇಲ್ಲಿಂದ ಮತ್ತ 650 ರೆಸಿಸ್ಟೆನ್ಸ್ ತಗೊಂಡ 650 ಸಪೋರ್ಟ್ ತಗೊಂಡ ಮೇಲೆ ಹೋಗೋ ಚಾನ್ಸ್ ಐತಿ. ಯಾವಾಗ? ಫಾರ್ ಲಾಂಗ್ ಟರ್ಮ್. when you are checking with length of EMA length of 50, ಅದ ನೀವು EMA ಲೆಂತ್ ನೀವು 9 ಹಾಕಿದ್ರಿ ಅಂದ್ರೆ ಫಾರ್ ಇನ್ಸ್ಟಂಟ್ ಇದು. ಫಾರ್ ನೀವು ನಾ 15 ಮಿನಿಟ್ಸ್ ಕ್ಯಾಂಡಲ್ ನೋಡತ್, ನೀವು 5 ಮಿನಿಟ್ಸ್ ಕ್ಯಾಂಡಲ್ ನೋಡ್ಬೇಕಂದ್ರೆ ನೋಡ್ರಿ ಎರಡು ಕರೆಕ್ಟ್ ಆಗಿ ಮೂವ್ ಆಗುತ್ತೆ. ಅಂದ್ರೆ there is no trap today, but even though some ಸಪೋರ್ಟ್ ತಗೊಂಡ್ ಮೇಲೆ ಹೋಗ್ತೈತಿ. ಸಪೋರ್ಟ್ ತಗೊಂಡ್ ಮೇಲೆ ಹೋದ್ರು ಇಲ್ಲಿ ನೋಡ್ರಿ 662 ವರೆಗೂ ಹೋಗ್ಬೋದು ಇದು ಮಾರ್ಕೆಟ್ ಈಗ. ಬಟ್ ಇವನ್ ದೋ ಫ್ರಮ್ ದ ರೆಸಿಸ್ಟೆನ್ಸ್ ಅಗೇನ್ ಇಟ್ ವಿಲ್ ಕಮ್ ಡೌನ್. If it is 660 or 653,
ಇದೇನಾದ್ರೂ ಬ್ರೇಕ್ ಆಯ್ತಂದ್ರ ಮತ್ತೆ ಅಗೇನ್ ಇದು ಮೇಲೆ ಹೋಗೋ ಚಾನ್ಸ್ ಇರ್ತೈತಿ. ಸೊ ಟ್ರೇಡ್ ಏನಾದ್ರು ಮಾಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡ್ರಿ. ಥ್ಯಾಂಕ್ ಯು ಗೈಸ್.